ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ. ಇದು ಬಂದು ನಿಮಗೆ ಬಸ್ ರೂಟ್. ಇದು ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 30 ಗುಂಟೆ ಜಾಗ ನೋಡಿ. ಟಾರ್ ರೋಡ್ ಪಾಯಿಂಟ್ ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಅದೇ ಊರು ನೋಡಿ. ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಜಾಗ ಹತ್ತತ್ರ ನಿಮಗೆ 150 ಅಡಿ ರೋಡ್ ಫೇಸ್ ಬರುತ್ತೆ ನೋಡಿ. ನಿಮಗೆ ಆ 1, 2, 3 ಕಂಬದವರೆಗೂ ಬರುತ್ತೆ. ಇದು ಹತ್ತತ್ರ ನಿಮಗೆ 150 ಅಡಿಗಿಂತ ಜಾಸ್ತಿ ಟಾರ್ ರೋಡ್ ಪಾಯಿಂಟ್ ಬರುತ್ತೆ. ಇದು ಬಂದು ವೆಸ್ಟ್ ಫೇಸಿಂಗು. ನಿಮಗೆ ನಾರ್ತ್ ಫೇಸಿಂಗ್ ಬಂದು 20 ಅಡಿಗಿಂತ ಜಾಸ್ತಿ ಗೌರ್ಮೆಂಟ್ ನಕಾಶೆ. ಇದು ಮೆಟ್ಲಿಂಗ್ ರೋಡ್. ಇದು ಅಂದರೆ ಮಣ್ ರೋಡ್. ಇದು ಈ ಮಣ್ ರೋಡ್ ಬಂದು ನಿಮಗೆ ಒಂದು 20 ಅಡಿ ಆಗಿಂತ ಜಾಸ್ತಿ ಅಗಲ ಬರುತ್ತಿದ್ದು ನೋಡಿ. ಇದು ಕೊಂಡ್ಕೊಂಡಿರುವಂಥ ಜಾಗನೇ ಇದು. ನಿಮ್ಗೆ ಹತ್ತತ್ರ ಇದರಲ್ಲಿ ಒಂದು 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳಿದೆ ಮತ್ತು ಫುಲ್ ಫೆನ್ಸ್ ಆಗಿದೆ. ನಿಮಗೆ 30 ತೆಂಗಿನ ಮರನೂ ಕೂಡ, ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಿದೆ. ಒಂದು 2-3 ಹೋಗಿದೆ ಅಷ್ಟೇ. ಮಿಕ್ಕಿದ ಎಲ್ಲ ಮರಗಳು ಕೂಡ ನಿಮಗೆ ಚೆನ್ನಾಗಿದೆ, ಎಲ್ಲ ಫಲ ಕೊಡ್ತಾ ಇರೋಂಥ ಮರಗಳು. ಮತ್ತು ಇದು ಬಂದು ನಾರ್ತ್ ಫೇಸ್ಗೆ ಮಣ್ ರೋಡು. ಇದು ಕೂಡ ನಿಮ್ಗೆ ಗೇಟ್ ಇಕ್ಕಿದ್ದಾರೆ. ಫುಲ್ಲು ನಿಮಗೆ ಸ್ಕ್ವೇರ್ ಆಗಿದೆ. ಈ 30 ಗುಂಟೆ ಬಂದು ಮದ್ದೂರಿಗೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ ಇಲ್ಲಿಂದ 6.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ಅಕ್ಕಪಕ್ಕ ಮನೆಗಳಿದೆ. ಮತ್ತೆ ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮತ್ತು ಈ ನೋಡಿ ಅದೇನು ಟಾರ್ ರೋಡ್ ಇದೆ ಅದು ಬಂದು ಬಸ್ ರೂಟು. ನಿಮಗೆ ಬಸ್ಸು ಕೂಡ ಈ ಜಾಗಕ್ಕೆ ಬರುತ್ತೆ. ಮತ್ತು ನೋಡಿ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ಅಕ್ಕಪಕ್ಕ ಎಲ್ಲ 10 ಎಕರೆ ಎಲ್ಲ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಪ್ಯೂರ್ ಕೆಂಪು ಮಣ್ಣು ಇದು ನೋಡಿ. ಸೇಮ್ ಇದೇ ಮಣ್ಣು ಇಲ್ಲಿರೋದು, ಪ್ಯೂರ್ ಕೆಂಪು ಮಣ್ಣು. ಮತ್ತು ನಿಮಗೆ ಫುಲ್ಲು ಅದ್ಬಸ್ತಾಗಿ ಕಾಂಪೌಂಡ್ ಆಗಿ ಫುಲ್ ಫೆನ್ಸಿಂಗ್ ಎಲ್ಲ ಆಗಿದೆ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಒಂದು ಬೋರ್ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಇದು ಬಂದು ಮೂಲ ಬಂದು ಜನರಲ್ಲು. ಈಗ ಅದರ್ಸ್ ಹತ್ರ ಐತೆ, ಏನೂ ತೊಂದರೆ ಇಲ್ಲ. ಮೂಲ ಬಂದು ಜನರಲ್ ಆಗಿರೋದ್ರಿಂದ ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಯಾಕೆಂದರೆ ಇದು ರಿಜಿಸ್ಟರ್ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಆಗಿರೋದ್ರಿಂದ ನಿಮ್ಮ ರಿಜಿಸ್ಟ್ರಿಗೆ ಆರಾಮಾಗಿ ನೀವು ರಿಜಿಸ್ಟ್ರಿಗೆ ಹೋಗ್ಬೋದು. ಕೆಂಗೇರಿಗೆ ಇಲ್ಲಿಂದ 73 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ ಜಾಗ. 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳಿದೆ. ಬಟ್ 30 ತೆಂಗಿನ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ತೆಂಗಿನ ಮರ. ಫುಲ್ಲು ನಿಮಗೆ ಚೆನ್ನಾಗಿ ಫಲ ಕೊಡ್ತಾ ಇದೆ. ಇದ್ರ ಬೆಲೆ ಬಂದು ಫೈನಲ್ 2,40,40,000 ಅಂತಾರೆ. ಏನಾದರೂ ಹೆಚ್ಚು ಕಮ್ಮಿ ಅಂತೂ ಮಾಡಲ್ಲ. ಮಾಡಬೇಕು ಅಂತಂದರೆ ನೀವು ನೇರ ಕುತ್ಕೊಂಡು ಓನರ್ ಹತ್ರ ಮಾತಾಡಬೇಕು. ನಮಗೆ ಫೈನಲಾಗಿ 2,40,40,000 ಅಂತ ಹೇಳಿದ್ರು ಓನರು. ಆರಾಮಾಗೆ ನಿಮಗೆ ಬಸ್ ರೂಟ್ ಇರೋದ್ರಿಂದ ಈ ಜಾಗ ತೊಗೊಂಡ್ರು ಕೂಡ ನಿಮಗೆ ಆರಾಮಾಗಿ ಬೇಕಾದ್ರೆ ಮದ್ದೂರಲ್ಲಿ ಒಂದು ಗಾಡಿ ಹಾಕೊಂಡು ಆರಾಮಾಗಿ ಅಲ್ಲಿಂದ ಬಸ್ಸಲ್ಲಿ ಬಂದು ಗಾಡೀಲಿ ಬೇಕಾದ್ರೂ ಬರ್ಬೋದು. ಇಲ್ಲ ಬಸ್ ಸ್ಟಾಪ್ ಇಲ್ಲೇ ಇದೆ, ನೀವು ಬಸ್ಸಲ್ಲಿ ಕೂಡ ಈ ಜಾಗಕ್ಕೆ ಬರ್ಬೋದು ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳಿದೆ. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರೆಲ್ಲ 1 ಎಕರೆ ನೋಡ್ತಾ ಇರ್ತೀರಾ ಅಥವಾ 30 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಭೂಮಿ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೇನಪ್ಪ ಇನ್ನೊಂದಂತಂದರೆ ಅಡ್ವಾಂಟೇಜ್ ಅಂದರೆ ನೋಡಿ, ಇದು ಬಂದು ನಿಮಗೆ 200 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಅದು 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಇದು ನೋಡಿ ಬಸ್ ರೂಟ್ ಅಂತ ಹೇಳಿದ್ನಲ್ವಾ ನೋಡಿ. ಬಸ್ ಹೋಗ್ತಾ ಇದೆ ನೋಡಿ. ಇಲ್ಲೇ ನಿಮಗೆ ಇಲ್ಲೂ ಒಂದು ಸ್ಟಾಪ್ ಕೊಡ್ತಾರೆ, ಈ ಕಡೆನೂ ಸ್ಟಾಪ್ ಕೊಡ್ತಾರೆ. ನಿಮಗೆ ಇಲ್ಲೂ ಸ್ಟಾಪ್ ಕೊಡ್ತಾರೆ, ಅಲ್ಲೂ ಕೂಡ ಕೊಡ್ತಾರೆ. ಎರಡಕ್ಕೂ ನಿಮಗೆ ಅರ್ಧ ಕಿಲೋಮೀಟ್ರ್. ಇಲ್ಲಿಲ್ಬಿಟ್ಟು ಕೂಡ ಅರ್ಧ ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ಬೋದು. ಮತ್ತು ಅಲ್ಲಿ ಇಲ್ದ್ಬಿಟ್ಟು ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಜಾಗಕ್ಕೆ ಬರ್ಬೋದು. ಮತ್ತು ನಿಮಗೆ ನಾರ್ತ್ ಫೇಸ್ಗೆ ಬಂದು 200 ಅಡಿಗಿಂತ ಜಾಸ್ತಿ ಬರುತ್ತೆ. ವೆಸ್ಟ್ ಫೇಸಿಗೆ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ.